ಸರ್ ನೀವು ಗಾಣದ ಎಣ್ಣೆ ತಯಾರು ಮಾಡ್ತಾ ಇದ್ದೀರಲ್ವಾ? ಹೌದು. ನಿಮ್ಗೆ ಹೆಂಗೆ ಐಡಿಯಾ ಬಂತು ಇದನ್ನ ಮಾಡ್ಲೇಬೇಕು ನಾನು ಅಂತ ಹೇಳ್ಬಿಟ್ಟು? ಬಹಳ ಒಳ್ಳೆ ಪ್ರಶ್ನೆ ಸರ್. ನಾನು ಆವಾಗಲೇ ಹೇಳಿದ್ನಲ್ಲ, ಡಾಕ್ಟರ್ ಖಾದರ್ ಅಂತ, ಈಸ್ ಮೆಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಪ್ರಖ್ಯಾತಿ ಪಡೆದು ಪದ್ಮಶ್ರೀನೂ ಕೂಡ ಪ್ರಶಸ್ತಿ ಪುರಸ್ಕೃತರು ಅವರು. ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಮಾಡ್ತಾನೆ ನಮ್ಮ ಹಳ್ಳಿಗೆ ಬಂದು ರೈತರಿಗೆ ಸಿರಿಧಾನ್ಯಗಳನ್ನ ಹೇಗೆ ಸಂಸ್ಕರಣೆ ಮಾಡೋದು, ಹೇಗೆ ಅದನ್ನ ಬಳಸ್ಕೊಂಡು ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಉಪನ್ಯಾಸಗಳನ್ನು ಏರ್ಪಡಿಸ್ತಿದ್ವಿ. ಆವಾಗ ಅವ್ರಿಗೆ ಒಂದು ಐಡಿಯಾ ಬಂತು, ಇಷ್ಟೆಲ್ಲ ವ್ಯವಸ್ಥೆ ಇದೆ, ನೀವು ಇನ್ನೊಂದು ಸಿರಿಧಾನ್ಯ ಜೊತೆಗೆ ಎಣ್ಣೆಯನ್ನು ಉತ್ಪಾದನೆ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ, ಆ ಥರ ಮಾಡಿ ಅಂತ ಹೇಳಿ ನಮಗೆ ಉತ್ತೇಜನ ಕೊಟ್ಟರು. ಹೆಂಗೆ? ಎತ್ತಿನ ಗಾಣ ಎಣ್ಣೆ ತಗೊಳ್ಳಿ. ಇಲ್ಲಿ ಕಲ್ಲಿನ ಗಾಣದ ಎಣ್ಣೆ ಪರಂಪರಾಗತವಾಗಿ ಬರ್ತಿತ್ತು. ಈಗ ನಮ್ಮಲ್ಲೂ ಕೂಡ ಕಲ್ಲಿನ ಗಾಣಗಳಿದೆ, ಅದು ಬೇಡ. ಯಾಕೆ ಅಂತಂದ್ರೆ ಅದು ಸವಿಯುತ್ತೆ ಮತ್ತು ಅದರಲ್ಲಿರುವಂಥ ಒಂದಷ್ಟು ನಿಧಾನವಾಗಿ ಮಿನರಲ್ಗಳು ಸೇರ್ತಾ ಹೋಗ್ತವೆ, ಹಾಗಾಗಿ ಅದು ಬೇಡ. ಎತ್ತಿನ ಗಾಣವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ KR ಪೇಟೆ ತಾಲ್ಲೂಕಲ್ಲಿ ವಿಶೇಷವಾಗಿ ಒಂದು ಗಾಣವನ್ನು ಮಾಡಿಸಿ ನಮಗೆ ಕಳಿಸ್ಕೊಟ್ರು. ಆಗ ಅದನ್ನು ಬಳಸ್ಕೊಂಡು ನಾವು ಮಾಡಿ ಇವತ್ತು ನಾವು ಜನರಿಗೆ ಒಳ್ಳೆಯ ಶುದ್ಧ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಒಳ್ಳೆಣ್ಣೆ ಕೊಡ್ತಾ ಇದ್ದೀವಿ. ಆ ಮೂಲಕನೇ ನಾವು ಎಣ್ಣೆ ಉತ್ಪಾದನೆ ಕೇವಲ ಎಣ್ಣೆಯ ಉತ್ಪಾದನೆ ಇಲ್ಲ, ಆರೋಗ್ಯ ವೃದ್ಧಿ, ಆರೋಗ್ಯವರ್ಧನೆ ಅದು, ಮತ್ತೆ ಆರ್ಥಿಕ ವರ್ಧನೆ, ಪರಿಸರ ಸಂರಕ್ಷಣೆ. ಯಾಕೆ ಅಂತಂದ್ರೆ ಮತ್ತೂ ಹೇಳ್ತಾ ಹೋಗ್ತೀವಿ, ನಾವು ಇದನ್ನ ಮಾಡುವ ಕರೆಂಟ್ ತಗೊಳ್ತೀವಲ್ಲ, ಇದು ಶಕ್ತಿಯ ಬಿಕ್ಕಟ್ಟನ್ನು ಕೂಡ ಉಳಿಸುತ್ತೆ. ನಿಮಗೆ ಕರೆಂಟ್ ಬೇಕಾಗಿಲ್ಲ, ಯಾವುದೇ ಶಕ್ತಿ ಬೇಕಾಗಿಲ್ಲ, ನಿಮಗೆ ಬೇಕಾಗಿರೋದು ದೈಹಿಕ ಶ್ರಮ ಮತ್ತು ತಾಳ್ಮೆ. ಆ ಮೂಲಕ ನಾವು ಗ್ರಾಮೀಣ ಅಭಿವೃದ್ಧಿಯನ್ನು ಅಥವಾ ನಮ್ಮ ಕುಟುಂಬದ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಳ್ಬಹುದು ಅಂತ ಹೇಳ್ತೇನೆ. ಈಗ ಎಷ್ಟು ವರ್ಷ ಆಯ್ತು ಇದು ಶುರು ಮಾಡಿ? ಇದು ಶುರು ಮಾಡಿದ್ದು 6ನೇ ವರ್ಷ. 6 ವರ್ಷದಿಂದಲೂ ಕೂಡ ನಾವು ಇದನ್ನು ಮಾಡಿದ್ವಿ. ಆದರೆ ನಮ್ಗೆ ಇದಕ್ಕೆ ಮನೋಬಲ ಅಥವಾ ಇದರ ಪ್ರೋಸೆಸನ್ನು ಶುರು ಮಾಡಿದ್ದು 2011ರಲ್ಲಿ. ಯಾಕೆ ಅಂತಂದ್ರೆ ಆವಾಗ ನಾವು ಇಡೀ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಸಿರಿಧಾನ್ಯವನ್ನ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಮುಖ್ಯವಾಗಿ ಆದ್ಯತೆಯಾಗಿ ನಮ್ಮ ರೈತ ಚಳುವಳಿನಲ್ಲೂ ಕೂಡ ಇದ್ದಿತ್ತು. ICRA ಎನ್ನುವ ಒಂದು ಸಂಸ್ಥೆ ಇದೆ, ನಾವು ಅವ್ರ ಜೊತೆಗೆ ಟೈಅಪ್ ಮಾಡಿಕೊಂಡು ಬಳ್ಳಾರಿ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸಿರಿಧಾನ್ಯಗಳನ್ನು ಪ್ರಮೋಟ್ ಮಾಡೋದಕ್ಕೆ ಮತ್ತು ಭಾಳ ಮುಖ್ಯವಾಗಿ ಸಾವಯವ ಕೃಷಿಯ ಮೂಲಕ ಮಳೆ ಆಶ್ರಿತ ಬೇಸಾಯವನ್ನು ಮಾಡೋದ್ರ ಬಗ್ಗೆ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ರೈತರಿಗೆ ಕನ್ವಿನ್ಸ್ ಮಾಡಿದ್ವಿ. ಇವತ್ತೂ ಕೂಡ ರೈತರು ಯೂರಿಯಾ ಆಗದೆ ಬೆಳೆ ಬರಲ್ಲ ಮತ್ತು ಕಾಂಪ್ಲೆಕ್ಸ್ ಆಗದೆ ಬೆಳೆ ದೃಢವಾಗಿ ಬರಲ್ಲ ಎನ್ನುವ ವಿಚಿತ್ರ ನಂಬಿಕೆನಲ್ಲಿದ್ದಾರೆ. ಆದರೆ ನಾವು ಸಾವಯವ ಕೃಷಿ ಮೂಲಕನೇ, ಅಂದರೆ ಎರೆ ಗೊಬ್ಬರ, ನಮ್ಮ ಕೊಟ್ಟಿಗೆ ಗೊಬ್ಬರ ಮತ್ತು ನಮ್ಮ ಎಲೆ ಗೊಬ್ಬರ ಮತ್ತು ನಮ್ಮ ರಾಸಾಯನಿಕ ಈ ಸಾವಯವ ವಿಧಾನಗಳಿಂದ ಅನೇಕ ರೀತಿಯಲ್ಲಿ ಕೃಷಿಯನ್ನ ಅಭಿವೃದ್ಧಿ ಮಾಡಬಹುದು ಅನ್ನುವುದನ್ನು ಸಾಬೀತು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಇವತ್ತೇ ರಾಸಾಯನಿಕಗಳೇ ಇವತ್ತು ಈ ಭೂಮಿ ಮೇಲೆ ಏನು ಜಾಗತಿಕ ತಾಪಮಾನ ಏರಿಕೆ ಇದೆ, ಅದು ಬಹುತೇಕ ನಮ್ಮ ರಾಸಾಯನಿಕ ಗೊಬ್ಬರಗಳಿಂದ. ಆ ರಾಸಾಯನಿಕ ಗೊಬ್ಬರಗಳನ್ನು ನಿಲ್ಲಿಸಿದ್ರೇ ನಾವು ಜಗತ್ತಿನಲ್ಲಿರುವಂತಹ ತಾಪಮಾನವನ್ನು ಕಡಿಮೆ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾಗಿ ಬಹಳ ಆತಂಕದಿಂದ ಹೇಳೋದು ಅಂದರೆ, ವಿಪರೀತ ಗೊಬ್ಬರದ ಬಳಕೆಯನ್ನು ಮಾಡಿದಂತಹ ಆಹಾರ ಇದೆಯಲ್ಲ, ಅದು ಮನುಷ್ಯನ ಬುದ್ಧಿಮಾಂದ್ಯತೆಗೆ ಕಾರಣ ಆಗ್ತಾ ಇದೆ. ಅಂದರೆ ಇವತ್ತು ಯಾಕೆ ವಿಚಿತ್ರವಾಗಿ ವರ್ತಿಸಿದ್ದಾರೆ ಮಕ್ಕಳು ಅಂದರೆ, ಅವ್ರಿಗೆ ಶುದ್ಧವಾದ ಆಹಾರನೇ ಸಿಗ್ತಿಲ್ಲ, ಎಲ್ಲ ಕಲಬೆರಕೆ ರಾಸಾಯನಿಕಯುಕ್ತ. ಆದ್ದರಿಂದಲೇ ನಾವು ಶುದ್ಧವಾದಂಥ ಆಹಾರದ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡ್ವಿ. ಅದಕ್ಕೆ ನಮಗೆ ಎಣ್ಣೆ, ಪರಿಶುದ್ಧವಾದ ಎಣ್ಣೆ ಅಂದರೆ ಬೀಜಗಳನ್ನು ಮರದ ಒಳ ಮತ್ತು ಒನಕೆಯಿಂದ ಪ್ರೆಸ್ ಮಾಡಿ ಬರುತ್ತಲ್ಲ, ಅದು ಅಮೃತದಂತಹ ಎಣ್ಣೆ. ಅದನ್ನು ನೀವು ಯಾವುದಕ್ಕೆ ಬೇಕಾದ್ರೂ, ಅದನ್ನು ಮೆಡಿಸಿನಿಗೆ ಬಳಸ್ಬೋದು,
ಔಷಧಿ ಮಾಡಕ್ ಬಳಸ್ಬೋದು, ಮಕ್ಕಳಿಗೆ ಎಣ್ಣೆ ಹಾಕ್ತಾರಲ್ಲ ಅದಕ್ಕೆ ಬಳಸ್ಬೋದು, ಸ್ನಾನಕ್ಕೆ ಬಳಸ್ಬೋದು, ತಲೆಗೆ ಬಳಸ್ಬೋದು, ಮತ್ತೆ ಅಡುಗೆಗೆ ಬಳಸ್ಬೋದು.